Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಉತ್ತರ ಕೊಟ್ಟರೆ ಅದರಿಂದ ಹೋಗುವ ಸಂದೇಶ ಬೇರೆ ಬೇರೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಈಗ ಉತ್ತರ ಕೊಡೋದಿಲ್ಲ, ಖಂಡಿತ ಉತ್ತರ ಕೊಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಅವರೇ ಹೇಳಿದ್ದಾರೆ, ನಾನು ಅವ್ರ ಮಾತನ್ನ ಎಂಡಾರ್ಸ್ ಮಾಡ್ತೀನಿ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿರುವಂಥ ಮಾತನ್ನು ಎಂಡಾರ್ಸ್ ಮಾಡ್ತೀನಿ. ಕಾನೂನು ಎಲ್ಲರಿಗೂ ಒಂದೇ, ನಾವು ಯಾರನ್ನೂ ಸಮರ್ಥಿಸುವಂಥ ಪ್ರಶ್ನೆ ಇಲ್ಲ. ಈ ಎಲ್ಲವೂ ಕೂಡ ಸಾರ್ವಜನಿಕಗೊಂಡ ಮೇಲೆ ನಮ್ಮ ಗಮನಕ್ಕೆ ಬಂದಿತ್ತು. ಅದು ಚುನಾವಣೆಯ 2 ದಿನ ಇದ್ದಂತೆ ಸಾರ್ವಜನಿಕ ರೂಪಕ್ಕೆ ಪ್ರಕಟಗೊಳ್ತು. ಅಲ್ಲಿವರೆಗೂ ನಮಗೇನು ಗೊತ್ತಿರಲಿಲ್ಲ. ಸತ್ಯಾಸತ್ಯತೆಯ ಬಗ್ಗೆ ಈಗಾಗಲೇ ಒಂದು SIT ರಚನೆ ಮಾಡಿದ್ದಾರೆ. ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಆ ಮಾತನ್ನ ನಾನು ಎಂಡಾರ್ಸ್ ಮಾಡ್ತೀನಿ. ಈ ರೀತಿ ಒಂದಿಷ್ಟು ವಿಡಿಯೋಗಳು ವೈರಲ್ ಆಗೋ ಮುನ್ಸೂಚನೆ ಇದೆ, ನೀವು ಮೈತ್ರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂತೇಳಿ ನೀವು ಹೇಳ್ತೀರಾ. ಈಗ ನಮ್ಗೆ ವಿಷಯ ಗೊತ್ತಾಯ್ತು ಅಂತೇಳಿ ನನ್ನ ಗಮನಕ್ಕೆ ಬಂದಿಲ್ಲ. ನಮ್ಮ ಪಾರ್ಟಿಯ ಕೋರ್ ಕಮಿಟಿಯಲ್ಲೂ ಕೂಡ ಅವ್ರ ಪತ್ರದ ಕುರಿತಂತೆ ಎಲ್ಲೂ ಚರ್ಚೆ ಆಗಿಲ್ಲ. ಯಾರಿಗೆ ಪತ್ರ ಬರೆದಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ. ನಮಗೆ ಆ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದ ವೇದಿಕೆಯಲ್ಲಿ ಆಗಿಲ್ಲ. ಮತ್ತು ಅವರಿಗೆ ಟಿಕೆಟ್ನ 2019ರಲ್ಲೇ ಕೊಟ್ಟಿದ್ದಾರೆ. ಆಗ ಕಾಂಗ್ರೆಸ್ ಜನತಾದಳವನ್ನು ಬೆಂಬಲಿಸಿತ್ತು, ನಾವು ವಿರುದ್ಧ ಕ್ಯಾಂಡಿಡೇಟ್ ಹಾಕಿದ್ವಿ. ಜನತಾದಳವನ್ನು ಕಾಂಗ್ರೆಸ್ ಬೆಂಬಲಿಸಿತ್ತು, ನಾವು ವಿರುದ್ಧ ಹಾಕಿದ್ವಿ. ಮತ್ತು ನಾವು ಜನತಾದಳದ ಜೊತೆಗೆ ಜನತಾದಳ NDA ಭಾಗ ಆಗಿದೆ. ಜನತಾದಳದ ಒಳಗೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು NDA ತೀರ್ಮಾನ ಮಾಡಿರೋದಲ್ಲ, ಅದು ಜನತಾದಳವೇ ತೀರ್ಮಾನ ಮಾಡಿರೋದು. ಅವ್ರ ಪಕ್ಷದೊಳಗೆ ಯಾರಿಗೆ ಟಿಕೆಟ್ ಕೊಡಬೇಕು ಚುನಾವಣೆಯ ಮೇಲೆ ಆ ಪ್ರಕರಣ ಪ್ರಭಾವ ಬೀರುತ್ತಾ, ಮೈತ್ರಿಯ ಮೇಲೆ ನಿಮ್ಮ ಮೈತ್ರಿಯ ಮೇಲೆ ಪ್ರಭಾವ ಬೀರುತ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಭಾಗದ ಚುನಾವಣೆ ಮುಗಿದು ಹೋಗಿದೆ. ನಾಳೆ ಅದನ್ನು ಇವತ್ತು ಹೆಂಗೆ ಹೇಳಲಿ ನಾನು? ಅಲ್ಲ, ಈ ವಿಷಯದಲ್ಲಿ ನೀವು ಜಡ್ಜ್ಮೆಂಟಿಗೆ ಬರ್ತಾ ಇದ್ದೀರಿ, ಇನ್ನು ತನಿಖೆ ಹಂತದಲ್ಲಿದೆ. ನೀವು ಜಡ್ಜ್ಮೆಂಟಿಗೆ ಬರ್ತಾ ಇದ್ದೀರಿ. ಯಾವುದು ಪ್ರಕರಣ ಏನಿದೆಲ್ಲ ಈ ಭಾಗ ಅಂದ್ರೆ ಈ ಉತ್ತರ ಕರ್ನಾಟಕದಲ್ಲಿ ಅಂದ್ರೆ ಉತ್ತರ ಕರ್ನಾಟಕ ಕಲ್ಯಾಣ ಅಲ್ಲ, ಯಾವಾಗಲೂ ಒಳ್ಳೆಯ ಘಟನೆಗಳು ಸಕಾರಾತ್ಮಕ ಪರಿಣಾಮವನ್ನು, ಕೆಟ್ಟ ಘಟನೆಗಳು ನಕಾರಾತ್ಮಕ ಪರಿಣಾಮವನ್ನು ಬೀರ್ತವೆ. ಹಾಗಂತ ಚುನಾವಣೆ ಫಲಿತಾಂಶದ ಮೇಲೇ ವ್ಯತ್ಯಾಸ ಮಾಡ್ತವೆ ಅಂತ ಅನಿಸೋದಿಲ್ಲ. ಆದರೆ ಏನೂ ಪರಿಣಾಮ ಬೀರಲ್ಲ ಅಂತ ಹೇಳಿದ್ರೆ ಸಮಾಜ ಸಂವೇದನೆ ಕಳ್ಕೊಂಡ್ಬಿಟ್ಟಿದೆ ಅಂತ ಅನಿಸ್ಬಿಡುತ್ತೆ. ಹಾಗೇನಿಲ್ಲ, ಪಾರ್ಷಿಯಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆಗೇ ಆಗುತ್ತೆ. ಯಾವುದೇ ಈ ಥರದ ಘಟನೆಗಳು ನಡೆದ ಸಂದರ್ಭದಲ್ಲಿ ಒಳ್ಳೆಯ ಘಟನೆಗಳಾದಾಗ ಒಳ್ಳೆಯ ಸಕಾರಾತ್ಮಕ ಪರಿಣಾಮ, ಕೆಟ್ಟ ಘಟನೆಗಳಾದಾಗ ಇದರಲ್ಲಿ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಜನತಾದಳದ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿಯವರ ಮಾತನ್ನು ಎಂಡಾರ್ಸ್ ಮಾಡ್ತೀನಿ. ನಾನು ಎಂಡಾರ್ಸ್ ಮಾಡ್ತಾ ಇದ್ದೀನಿ. ಅಲ್ಲ, ಈಗೇನಂದರೆ ನೋಡಿ, ಕಾಂಗ್ರೆಸ್ ಮಾತ್ರ ಕಾನೂನು ನಮ್ಗೆ ಅಪ್ಲೈ ಆಗಲ್ಲ ಅಂತ ಭಾವಿಸುತ್ತೆ. IT ರೈಡು ಆಗಬಾರ್ದು, ED ರೈಡ್ ಮಾಡಬಾರ್ದು, ಎನ್ಕ್ವೈರಿ ಆಗಬಾರ್ದು, ನಾವು ಎಬೋ ದ ಕಾನ್ಸ್ಟಿಟ್ಯೂಷನ್ ಅಂತ ಕಾಂಗ್ರೆಸ್ ಭಾವಿಸುತ್ತೆ. ನಾವು ಹಂಗೆ ಭಾವಿಸಿಲ್ಲ. ಎಲ್ಲಿ ಯಾವ ಏನಿಲ್ಲ, ಯಾವುದೇ ಎನ್ಕ್ವೈರಿ ಒಳಗೆ ಮಧ್ಯಪ್ರವೇಶ ಮಾಡಿಲ್ಲ.
ಯಾರಿಗೂ ಯಾವುದೇ ಎನ್ಕ್ವೈರಿಯೊಳಗೆ ಮಧ್ಯಪ್ರವೇಶ ಮಾಡಿಲ್ಲ. ಯಾಕೋ ಅಲ್ಲ, ನೀವು ಆ ರುಚಿಯಿಂದ ಹೊರಗೆ ಬರ್ತಾ ಇಲ್ವಲ್ಲ. ಬಿಟ್ಬಿಡಿ ಅದನ್ನ. ನೋಡಿ, ಈ ಒಂದು ಗಾದೆ ಮಾತಿದೆ, ಆಡ್ದವನು 6 ತಿಂಗಳು ಅಲ್ಲ, ಆಡ್ದವನು 6 ತಿಂಗಳು, ನೋಡ್ದವನು 3 ತಿಂಗಳು ಅಂತ. ಸುಮ್ಮನೆ ನಮಗೆ ಕೇಳಿದವ್ರಿಗೆ ಯಾಕೆ ಇವೆಲ್ಲ, ಸುಮ್ಮನೆ ಬಿಡಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.